ಆದಿತಿಗೆ ಆಗಿರೋ ವಿಷಯಗಳು ಗೊತ್ತಿಲ್ಲ. ಇವಳು ಮುಂದೆ ಜಾಸ್ತಿ ರಿಯಾಕ್ಟ್ ಮಾಡೋದಕ್ಕೂ ಆಗಲ್ಲ. ನಾಟಕ ಆಡಲೇಬೇಕು. ನನಗೆ ಎಷ್ಟೊಂದರ ಫೀಲ್ ಆಗ್ತಿದೆ. ಇನ್ನು ನಿನಗೆ ಹೇಗಾಗ್ಬೇಡ. ನಿನ್ ಹಾರ್ಟ್ ಇದನ್ನೆಲ್ಲ ತಡ್ಕೊಳ್ಳಲ್ಲ ಕಣೆ. ನೋಡು, ನಿನ್ ಕನ್ಸರ್ನ್ ನನಗೆ ಅರ್ಥ ಆಯ್ತು ಕಣೆ. ನೀನ್ ಶೂಟ್ ಮಾಡ್ಕೊಂಡಂಗೆ ನನಗೂ ಸಮುದ್ರದಲ್ಲಿ, ಮರುಭೂಮಿಲಿ, ಹಿಮಾಲಯದಲ್ಲಿ, ಅಷ್ಟೇ ಯಾಕೆ ಆಕಾಶದಲ್ಲೆಲ್ಲ ಓಡಾಡಿರೋ ಥರ ಇಮ್ಯಾಜಿನೇಷನಲ್ಲಿ ಶೂಟ್ ಮಾಡ್ಕೊಂಡಿದ್ದೀನಿ. ನಿಂದು DVD ಆದ್ರೆ ನಮ್ದು HD ಅಲ್ಟ್ರಾ HD ಕ್ವಾಲಿಟಿ ಪ್ರಿಂಟು. ಆದ್ರೆ ಏನ್ ಮಾಡೋದು, ಅದೆಲ್ಲ ಹಣೆಲ್ ಬರ್ಕೊಂಡು ಬಂದಿರ್ಬೇಕಲ್ಲ. ಅದೆಲ್ಲ ಗೊತ್ತಿಲ್ಲ ಕಣೆ ಹಳೆ ಮುದ್ಕಿ. ನಾನು ಇವತ್ತೇ ಮಿಡಲ್ ಕ್ಲಾಸ್ ಹೆಣ್ಮಕ್ಳ ಶ್ರೇಯೋಭಿವೃದ್ಧಿ ಸಂಘ ಅಂತ ಒಂದು ಕಟ್ತೀನಿ. ನಿನ್ ತರ ಯಾರೇ ವಿಕ್ಟಿಮ್ಸ್ ಇದ್ರು ಅವ್ರಿಗೆ ನಾವು ಬೆನ್ನೆಲುಬಾಗಿ ನಿಲ್ತೀವಿ. ಅವ್ರು ಇಷ್ಟಪಟ್ಟಿದ್ದ ಹುಡುಗನ ಜೊತೆ ಮುಂದೆ ನಿಂತು ಮದ್ವೆ ಮಾಡ್ತೀವಿ. ಆಮೇಲೆ ಏನು, ಅವ್ರ ಮುಂದೆ ಸಂಸಾರ ಮಾಡ್ಕೊಂಡು ಚೆನ್ನಾಗಿರ್ತಾರ. ಸಿನಿಮಾ ಅಲ್ಲ ಕಣೆ ಇದು, ಮದ್ವೆಗೆ ಪಿಕ್ಚರ್ ಮುಗ್ದೋಗಕ್ಕೆ. ಜೀವನ ಶುರು ಆಗೋದೇ ಅಲ್ಲಿಂದ. ಆಗ ತವ್ರ ಮನೆಯವರು, ಗಂಡನ ಮನೆಯವರು ಎಲ್ಲರೂ ಒಟ್ಟಿಗಿರ್ಬೇಕು. ನಾವೆರಡು ಮನೆ ಕೊಂಡಾಗಿರ್ಬೇಕು ಅಂತ ಆಸೆ ಆಗುತ್ತೆ. ನೀನ್ ಹೇಳಿದ ತರ ಮದ್ವೆ ಆದ್ರೆ ನಾವೇ 2 ಮನೆ ಮಧ್ಯೆ ಕಂದಕ ಆಗ್ಬಿಡ್ತೀವಿ. ಅಂದ್ರೆ ಅರೇಂಜ್ ಮ್ಯಾರೇಜ್ ನಿಂಗೆ ಓಕೆನಾ? ಹಾಗಂತ ಯಾರು ಹೇಳಿದ್ದು? ನನಗೂ ವೇದಾಂತ್ ಬೇಕು, ಅದು ನನ್ನ ಕನಸು, ಅದು ಈಡೇರ್ಬೇಕಲ್ವಾ. ನೀನು ನನ್ನ ಬಗ್ಗೆ ಇಷ್ಟೆಲ್ಲ ಫೀಲ್ ಮಾಡ್ಕೊಂಡಿದ್ದು ನೋಡಿ ನನಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಕಣೆ. ಥ್ಯಾಂಕ್ಸು, ವೆಲ್ಕಮ್ ಇಂದ ಎಲ್ಲ ಏನು ಬದಲಾಗಲ್ಲ. ಒಂದು ಕೆಲಸ ಮಾಡು, ಸೀದಾ ಅಮ್ಮನ ಹತ್ರ ಹೋಗಿ ನನಗೆ ಮದುವೆ ಬೇಡ ಅಂತ ಹೇಳ್ಬಿಡು. ಲೇ, ಅಮ್ಮ ಯಾರು ಹುಡುಕಿಲ್ವಲೆ, ಹುಡುಕ್ದಾಗ ಯೋಚನೆ ಮಾಡಿದ್ರಾಯ್ತು. ಈಗಲೇ ಸುಮ್ಮನೆ ಟೆನ್ಷನ್ ತಗೊಳ್ಳೋದು. ಬಾ. ನಾನು ಕಟ್ ಮಾಡಿದ್ರು ಅವ್ನು ಪದೇ ಪದೇ ಕಾಲ್ ಮಾಡ್ತಿದ್ದಾನೆ ಅಂದರೆ ಅವ್ನು ರೆಸ್ಲೆಸ್ ಆಗಿದ್ದಾನೆ ಅಂತಲೇ ಅರ್ಥ. ಏನಪ್ಪ ಮಾಡೋದು? ವೇದಾಂತ್ ಪ್ಲೀಸ್ ಅರ್ಥ ಮಾಡ್ಕೊ. ಕಾಲ್ ಪಿಕ್ ಮಾಡಿದ್ರೆ ಎಲ್ಲ ವಿಷಯನೂ ನಿನಗೆ ಹೇಳಬೇಕಾಗುತ್ತೆ. ಹೇಳಿದ್ರೆ ನಿನ್ನ ಹೃದಯ ಅದನ್ನು ತಡ್ಕೊಳ್ಳಲ್ಲ. ದೇವ್ರೆ, ನೀನೇ ಕಾಪಾಡಬೇಕು. ಅಯ್ಯೋ, ನಾನು ಇಲ್ಲೇ ಇದ್ರೆ ಗ್ಯಾರಂಟಿ ಹುಚ್ಚಿ ಆಗ್ಬಿಡ್ತೀನಿ. ದೇವಸ್ಥಾನಕ್ಕಾದ್ರೂ ಹೋಗಿ ಬರೋಣ, ನೆಮ್ಮದಿ ಸಿಕ್ಕಿದ್ರೂ ಸಿಗ್ಬೋದು. ನಿಂತ್ಕೊಳ್ಳೆ. ಅಯ್ಯಯ್ಯೋ, ಕೊನೆಗೂ ಅಮ್ಮ ಟೋಲ್ಗೇಟ್ ಹಾಕೇ ಬಿಟ್ಲು. ಎಲ್ಲಿಗೆ ಹೋಗ್ತಿದ್ಯಾ? ನಿನ್ನೆ ಕೇಳ್ತಿರೋದು. ಕಳ್ಳೆಜ್ಜೆ ಇಟ್ಕೊಂಡು ಎಲ್ಲಿಗೆ ಹೋಗ್ತಿದ್ಯಾ? ಒಳ್ಳೆ ಬೆಕ್ಕಿನ ಥರ. ಹಾಗೆಲ್ಲ ಏನೂ ಇಲ್ಲಮ್ಮ, ದೇವಸ್ಥಾನಕ್ಕೆ ಹೊರಟಿದ್ದೆ. ಯಾಕೆ? ಅಲ್ಲಿ ವೇದಾಂತ್ ಬರ್ತೀನಿ ಅಂತಿದ್ದಾನಾ? ಸಾಕು ಸುಮ್ಮನಿರಮ್ಮ, ನಾನು ಹತ್ರ ಮಾತು ಆಡಿಲ್ಲ. ನೀನು ಎಲ್ಗೂ ಹೋಗ್ಬೇಕಾಗಿಲ್ಲ, ಸುಮ್ಮನೆ ಮನೇಲೇ ಬಿದ್ದಿರು. ಯಾಕಮ್ಮ ಒಳ್ಳೆ ಹಳೆ ಪಿಕ್ಚರಲ್ಲಿ ವಿಲನ್ ಆಡ್ದಂಗೆ ಆಡ್ತಿದ್ಯಾ? ಮನೇಲೆ ಬಿದ್ದಿರೋ ಅನ್ನೋದಕ್ಕೆ ನಾನೇನು ತಪ್ಪು ಮಾಡಿದ್ದೀನಿ ಅಂತ? ಮುಂದೆ ಸರಿ ಮಾಡೋಕ್ಕಾಗ್ದಿರೋ ತಪ್ಪು ಆಗಬಾರ್ದು ಅಂತ ಹೇಳ್ತಾ ಇದ್ದೀನಿ. ಅಮ್ಮ, ನನ್ನ ಕಟ್ಟಾಕೋ ಕೆಲಸ ಮಾಡಬೇಡಮ್ಮ. ನಾನು ಮೋಸ ಮಾಡೋ ಹುಡುಗಿ ಅಲ್ಲ. ನೀನು ಹೀಗೆಲ್ಲ ಮಾಡಿದ್ರೆ ನಂಗೆ ಹಿಂಸೆ ಆಗಲ್ವಾ? ದೇವಸ್ಥಾನಕ್ಕಮ್ಮ ಹೋಗಿ ಬರೋದಕ್ಕೆ ಬಿಡು. ಬೇಡ ಅಂತ ಹೇಳಿದ್ದೀನಲ್ಲ. ನಿನಗೆ ದೇವ್ರ ಮೇಲೆ ಅಷ್ಟು ನಂಬಿಕೆ ಇದ್ದರೆ ದೇವ್ರ ಮನೆಗೆ ಹೋಗು, ಪ್ರಾರ್ಥನೆ ಮಾಡು, ದೇವ್ರ ನಾಮ ಹಾಡು. ಅಪ್ಪ ನೋಡಿಪ್ಪ, ಯಾವಾಗಲೂ ಕೊಡದೇ ಇರೋಷ್ಟು ಕಾಟ ಕೊಡ್ತಿದ್ದಾಳೆ. ನೀವಾದರೂ ಹೇಳಿಪ್ಪ. ಬರೀ ಈಗಾಗಲೇ ನಾವು ಇವಳ ಮೇಲೆ ನಮ್ಮ ಆಸೆಗಳನ್ನು, ಭಾವನೆಗಳನ್ನು ಹೇರಿದ್ದೀವಿ. ಅದಕ್ಕೂ ಮೀರಿ ಇವಳನ್ನು ಕಂಟ್ರೋಲ್ ಮಾಡೋದಕ್ಕೆ ಹೋದರೆ ತುಂಬ ಅಸಹ್ಯ ಆಗುತ್ತೆ. ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೇಳ್ತಾ ಇದ್ದಾಳಲ್ವಾ, ಹೋಗಿ ಬರಲಿ ಬಿಡು. ದೇವಸ್ಥಾನಕ್ಕೆ ಅಷ್ಟೇ ಹೋಗಿ ಬಂದ್ಬಿಡ್ತೀನಿ. ಆಯಿತು, ಹೋಗ್ಬಿಟ್ಟು ಬಾ. ಆದರೆ ದಾರಿಲಿ ಹೋಗೋವಾಗ ಅವನಿಗೆ ಫೋನ್ ಮಾಡೋದು,
ಅವನಲ್ಲಿಗೆ ಬರೋದು, ನೀನು ನೋಡೋದು, ಮಾತಾಡೋದು ಇವೆಲ್ಲ ಮಾಡಿದ್ರೆ ನನ್ನ ಮೇಲಾಣೆ. ಆಯ್ತಮ್ಮ, ನಾನೇನು ಅದಕ್ಕೆ ಅಂತಲೇ ಹೊರಟಿರಲಿಲ್ಲ. ನೀನು ಹೇಳಿದ ಯಾತೂ ನಾನು ಮಾಡಲ್ಲ, ಆಯಿತಾ? ಅಣ್ಣ ಅಣ್ಣ ಆದ್ಯಾ, ಏನಾಗಿದೆ ಅಣ್ಣ ನಿಂಗೆ? ಒಳ್ಳೆ ಪ್ರೀತಿನ ತ್ಯಾಗ ಮಾಡಿರೋ ತ್ಯಾಗಾರ್ಜುನ್ ಥರ ಕೂತಿದೆಯಲ್ಲ. ನೀನೇ ಹಿಂಗಾಗ್ಬಿಟ್ರೆ ಹೆಂಗೆ ಹೇಳು? ನೀನು ಈ ಮನೆಗೆ, ಮನೆಯವರಿಗೆ ಒಂಥರ ಪವರ್ ಇದ್ದಾಗೆ. ಏನ್ ಮಾಡ್ಲಿ ಆದ್ಯಾ, ನನ್ನ ಕೈ ನಾರ್ಮಲ್ ಆಗಿರೋದಕ್ಕೆ ಆಗ್ತಾನೆ ಇಲ್ಲ. ಅಮೂಲ್ಯ ನೋಡಿದೆ ವರ್ಷಾನ್ಗಟ್ಲೆ ಆಗೋಗಿದೆ ಅನ್ನಿಸ್ತದೆ. ಅಮ್ಮನ ಬರ್ತ್ಡೇಲಿ ನನ್ನ ಅಮೂಲ್ಯ ಲೈಫ್ ಇಷ್ಟೊಂದು ಚೇಂಜ್ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಈಗ ಅಮೂಲ್ಯನ ಹತ್ರ ಫೋನಲ್ಲಿ ಮಾತಾಡೋದಕ್ಕೂ ಆಗ್ತಿಲ್ಲ. ಪ್ರೀತಿ ಅಂದ್ರೆ ಏನು ಅಂತಾನೆ ಗೊತ್ತಿರಲಿಲ್ಲ. ಬಟ್ ಐ ಡೀಪ್ಲಿ ಇನ್ ಲವ್ ವಿತ್ ಹರ್. ಅವಳು ನನ್ನ ಕಾಲ್ ಪಿಕ್ ಮಾಡ್ತಿಲ್ಲ. ಅಲ್ಲಿ ಏನೋ ಆಗಿದೆ, ಬಟ್ ಏನಾಗಿದೆ ಅಂತ ನನಗೆ ಹೇಳ್ತಾನೂ ಇಲ್ಲ. ಒಂದ್ ಕೆಲಸ ಮಾಡು, ನೀನೇ ಅಲ್ಲಿಗೆ ಡೈರೆಕ್ಟಾಗಿ ಹೋಗಿ ಮಾತಾಡ್ಕೊಂಡು ಬಂದ್ಬಿಡು. ನಾನು ಹಾಗೆ ಅಂದ್ಕೊಂಡೆ ಇದೆಯಾ, ಬಟ್ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ ನನಗೆ ಗೊತ್ತಿಲ್ಲ. ನಾನು ಹೋಗೋದ್ರಿಂದ ಆ ಪರಿಸ್ಥಿತಿ ಇನ್ನಷ್ಟು ಹದಗೆಡೋದಾದ್ರೆ ನಾನು ಇರೋದು ಬೆಟರ್ ಅಲ್ವಾ? ಮತ್ತೇನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ಗೊತ್ತಿಲ್ಲ ಆದ್ಯಾ, ಫಾರ್ ದ ಫಸ್ಟ್ ಟೈಮ್ ನನಗೇನು ಹೊಳಿತಿಲ್ಲ. ನನಗೇನಾದ್ರೂ ಮಾಡಿದ್ದೀನಿ, ಮ್ಯಾನೇಜ್ ಮಾಡೇ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸೇ ಬರ್ತಿಲ್ಲ. ಟೋಟಲಿ ಬ್ಲ್ಯಾಂಕ್ ಆಗಿಬಿಟ್ಟಿದ್ದೀನಿ ಆದ್ಯಾ. ನಮ್ಮ ಸಮಸ್ಯೆ ಏನೇ ಇರಲಿ, ನಮಗೆ ಲಾಸ್ಟ್ ಹೋಪ್ ಏನು ಗೊತ್ತಾ? ವೇದಾಂತಣ್ಣ ಇದ್ದಾನೆ ಅಂತ. ಯಾವುದೇ ರೀತಿಯಾದ ಪ್ರಾಬ್ಲಮ್ಸ್ ಆಗಿರಲಿ, ನೀನು ಸೊಲ್ಯೂಷನ್ ಹುಡುಕ್ತಿಂದ ನಿಮ್ಗೆ ಚೆನ್ನಾಗಿ ಗೊತ್ತು. ನೀನೊಂಥರ ಡೈನಾಮಿಕ್ ಹೀರೋ ಇದ್ದಂಗೆ ಕಣೋ. ಇವಾಗ ನೀನೇ ಹೆಲ್ಪ್ಲೆಸ್ ಥರ ಫೀಲ್ ಆಗಿಬಿಟ್ರೆ ನಿನಗೆ ಧೈರ್ಯ ಹೇಳೋ ಶಕ್ತಿ ನಮಗಿಲ್ಲ ಕಣೋ. ಆದರೆ ಒಂದು ವಿಷಯ ನೆನಪಿರಲಿ, ನಾವೆಲ್ಲರೂ ನಿನ್ನ ಜೊತೆ ಇದ್ದೀವಿ. ನೀನು ನಮ್ಗೆಲ್ಲರಿಗೂ ಒಳ್ಳೇದು ಮಾಡಿದ್ಯಾ, ಆದ್ರೆ ನಿನಗೂ ಒಳ್ಳೇದು ಮಾಡೇ ಮಾಡ್ತಾನೆ. I just hope for it, Adya.